ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಯ್ತಪ್ಪ, ಒಪ್ಕೋತೀನಿ ಬಿಡು. ಅಲ್ಲ, ಆದ್ರೂ ಸಿಹಿ ರಾಮ್ ಮಗಳು ಅನ್ನೋದನ್ನೇ ನಂಬಕ್ಕಾಗ್ತಾ ಇಲ್ಲ. ಒಂದ್ ವೇಳೆ ಅದೇನೋ ನಿಜ ಆಗಿದ್ರೆ ವಂಡರ್ಫುಲ್ ಅಲ್ವಾ? ವೇಟ್, ಕನ್ಫ್ಯೂಷನ್ ಯಾಕೆ? ನನ್ನ ಹತ್ರ ಫೋಟೋ ಇದೆ, ತೋರಿಸ್ತೀನಿ. ಅವಳೇನ ಸಿಹಿ ಅಂತ ಹೇಳಿ. ಇವಳೇನಾ? ನಿಮ್ ಫೇವ್ರೆಟ್ ಪೇಷಂಟ್? ಎಸ್, ದಿಸ್ ಇಸ್ ಅ ಚೈಲ್ಡ್. ಇವಳೇ ಸಿಹಿ. ಶಾಲಿನಿ, ನಾನು ಸಿಹಿ ಅಂತ ಹೇಳ್ತಿರ್ತೀನಲ್ಲ, ಇವಳೇ ರಾಮ್ ಮಗಳಂತೆ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ನಾನು ಈಗಲೇ ರಾಮ್ ಫೋನ್ ಮಾಡ್ತೀನಿ. ತಗೋ, ಥ್ಯಾಂಕ್ ಯು. ಗಾಡ್, ಇನ್ನೂ ತಡ್ಕೊಳ್ಳೋದಕ್ಕಾಗಲ್ಲ ಬೇಬಿ. ಇಷ್ಟು ದಿನ ಸಿಹಿ ಅಂತ ತಲೆ ತಿಂತಿದ್ದ. ಈಗ ಅವಳು ರಾಮ್ ಮಗಳು ಅಂತ ಗೊತ್ತಾದ್ಮೇಲೆ ಮುಗೀತು ಕತೆ. ಈ ಸೀತಾ ಸಿಹಿ ಎಲ್ಲ ಬಂದು ನನ್ನ ಹತ್ರನೇ ಯಾಕೆ ತಗ್ಲಾಕೊಳ್ತಾ ಇದ್ದಾರೆ? ಇಂಟ್ರೆಸ್ಟಿಂಗ್. ಮರಿ ಮೊಮ್ಮಗಳು ಆಗ್ಲಿಂದ ಕೇಳ್ತಿದ್ದಲ್ಲ ಮೊಮ್ಮಗು ಅಂತ ಕರ್ಕೊ ಬಂದಿದ್ದೀನಿ ನೋಡಿ. ಯಾವ ಬುದ್ಧಿ ಪುಟ್ಟಿ, ಹೆಂಗಿದೀಯಾ? ನಾನು ಅವಾಗ್ಲೇ ಬಂದೆ ತಾತ, ನೀವ್ ಹೇಗಿದ್ದೀರಾ? ಹಿಂಗಿದ್ದೀನಮ್ಮ. ನೀನು ಮನೇಲಿ ಇರ್ಲಿಲ್ವಲ್ಲ, ಮನೆಯೆಲ್ಲ ಕಾಲ್ ಅನಿಸ್ತಾ ಇತ್ತು. ಈಗ ನೀನು ಮನೆಗೆ ಬಂದಿದ್ದೀಯಾ, ಒಂಥರ ಹೊಸ ಹುರುಪ್ ಬಂದಿದ್ದೆ. ಬಾಬಾ ಕೂತ್ಕೋ. ಸ್ಕೂಲಿಗೆ ರಜಾನಾ? ಹೌದು. ಸ್ಕೂಲ್ ಹೆಂಗಿದೆ? ಟೀಚರ್ಸು ಫ್ರೆಂಡ್ಸ್ ಎಲ್ಲ ಇಷ್ಟ ಆದ್ರ ನಿನಗೆ? ತಾತ, ಯಾರು ನನಗೆ ಫ್ರೆಂಡೇ ಆಗ್ಲಿಲ್ಲ. ಯಾರು ನನ್ನ ಜೊತೆ ಮಾತಾಡಲೇ ಇಲ್ಲ ಗೊತ್ತಾ ತಾತ. ಅಲ್ಲಿ ತುಂಬಾ ಬೋರ್ ಆಗುತ್ತೆ. ಅಪ್ಪ ಅಮ್ಮ ತುಂಬಾ ನೆನಪಾಗ್ತಾರೆ. ಕಾಲ್ ಮಾಡಬೇಕು ಅನ್ಸ್ದಾಗೆಲ್ಲ ಕಾಲೇ ಮಾಡಕ್ಕೆ ಸಿಗಲ್ಲ. ಅಲ್ಲಿ ಕಾಲ್ ಡೇ ಅಂತ ಇದೆ, ಅವಾಗ 5 ನಿಮಿಷ ಮಾತ್ರ ಮಾತಾಡ್ಬೋದು. ಎಲ್ಲಾನು ಶೇರ್ ಮಾಡೋಕ್ಕಾಗಲ್ಲ. ಅಲ್ಲಿ ಊಟನೂ ಚೆನ್ನಾಗಿಲ್ಲ ತಾತ. ಅಲ್ಲಿರೋಕ್ಕೆ ತುಂಬ ಕಷ್ಟ ತಾತ. ನಾನು ಬೋರ್ಡಿಂಗ್ ಸ್ಕೂಲ್ ಅಂದರೆ ಏನೋ ಅಂದ್ಕೊಂಡ್ಬಿಟ್ಟಿದೆ. ಅದರಲ್ಲಿ ತುಂಬ ಕಷ್ಟ. ನೀವೇನು ಹೇಳ್ತೀರೋ ನಾನು ಅದನ್ನು ಕೇಳ್ತೀನಿ. ಅದರ ಬೋರ್ಡಿಂಗ್ ಸ್ಕೂಲ್ ಮಾತ್ರ ಹೋಗಲ್ಲ. ಅಯ್ಯೋ ಪುಟಿ, ಅಲ್ಲಿ ಎಷ್ಟೊಂದು ಕಷ್ಟ ಅನುಭವಿಸಿದ್ದೀಯೋ ನೀನು. ಹಲೋ ಮೇಡಮ್. ಹಲೋ ಡಾಕ್ಟರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲಿ ಸಿಹಿ? ಓ, ನಿಮ್ಗೆ ಮೊದಲೇ ಇನ್ಫಾರ್ಮ್ ಮಾಡಬೇಕಾಗಿತ್ತು ಡಾಕ್ಟರ್. ಸಿಹಿ ಅವ್ರ ಪೇರೆಂಟ್ಸ್ ಮನೆ ಕರ್ಕೊಂಡು ಹೋಗಿದ್ದಾರೆ. ಓ ಹೌದಾ? ಓಕೆ. ಯಾವಾಗ ಬರ್ತಾರೆ? ಯಾವಾಗ ಬರ್ತಾರೆ ಗೊತ್ತಿಲ್ಲ, ಬಟ್ ಬಂದ ತಕ್ಷಣ ಇನ್ಫಾರ್ಮ್ ಮಾಡ್ತೀನಿ. ಅಲ್ಲ, ಸಡನ್ನಾಗಿ ಯಾಕೆ ಮನೆ ಕರ್ಕೊಂಡು ಹೋದ್ರು? ಇಶಿ ಓಕೆ? ಹುಷಾರಾಗಿದ್ದಾಳಲ್ವಾ? ಹುಷಾರಾಗಿದ್ಲು, ಬಟ್ ಅವ್ರ ತಾತಂಗೇನೋ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು. ಓ ಓಕೆ. ಸಿಹಿ ಇಲ್ಲ ಅಂತ ನನ್ಗೆ ಯಾಕೆ ಇಷ್ಟೊಂದು ಬೇಜಾರಾಗ್ತದೆ? ಐ ಆಮ್ ಮಿಸ್ಸಿಂಗ್ ಹರ್. ಶಾಲು, ಜೀಜು ಯಾವ ಸಿಹಿನ ಮೀಟ್ ಮಾಡಕ್ ಹೋಗಿದ್ದು? ಯಾರೋ ಒಂದು ಪೇಷಂಟ್. ನೋಡು, ಇಸ್ ಹಿಯರ್. ಅವನನ್ನೇ ಕೇಳ್ಕೊ. ಪೀಡಿಯಾಟ್ರಿಷಿಯನ್ ಅಂದಮೇಲೆ ದಿನಾ ಮಕ್ಳು ನೋಡೋದು ಇದ್ದೇ ಇರುತ್ತೆ. ಆದ್ರೂ ನೋಡಿದ ಮಗು ಮೇಲೆಲ್ಲ ಅದೇನೋ ಅಟ್ಯಾಚ್ಮೆಂಟ್ ಇವನಿಗೆ. ನಾನು ಹೇಳ್ತೀನಿ ಹಚ್ಕೋಬೇಡ ಅಂತ, ಆದ್ರೆ ಮಾತೆ ಕೇಳಲ್ಲ. ಅದ್ಯಾರೋ ಸಿಹಿ ಅಂತೆ, ದಿನಾ ಮನೇಲಿ ಅವಳದೇ ಮಾತು. ಜೀಜು, ನೀವು ಬೆಳಗ್ಗೆ ಅರ್ಜೆಂಟಲ್ಲಿ ಮೀಟ್ ಮಾಡ್ಬೇಕು ಅಂತ ಹೋದ್ರಲ್ಲ, ಸೀತಾ ಮಗಳು ಸಿಹಿನಾ? ಸೀತಾ? ಹೂ ಸೀತಾ? ಸೀತಾ ಗೊತ್ತಿಲ್ವಾ? ಅದೇ ರಾಮ್ ಹೆಂಡತಿ ಸೀತಾ. ಟೆಕ್ನಿಕಲಿ ಸಿಹಿ ರಾಮ್ಗೆ ಮಗಳಾಗ್ಬೇಕು. ಏನು? ಸಿಹಿ ರಾಮ್ ಮಗಳ? ಅಲ್ಲ,
ಇವ್ನು ನನ್ಗೆ ಹೇಳಿಲ್ವಲ್ಲ. ಅವನ್ ಯಾಕೆ ನಿನಗೆ ಇದನ್ನೆಲ್ಲ ಹೇಳ್ಬೇಕು? ಓ, ಐ ಗೆಟ್ ಇಟ್ ನೌ. ಸೊ ನೀವಿಬ್ರು ಇನ್ನೂ ಟಚಲ್ಲೇ ಇದ್ದೀರಾ? ಎಷ್ಟಾದ್ರೂ ನೀವು ಅಮ್ಮನ ಫ್ರೆಂಡ್ ಮಗ ಅಲ್ವಾ ಅವನು? ನಮಗ್ ಗೊತ್ತಿಲ್ಲದೆ ಇರೋ ಹಾಗೆ ಗುಟ್ಟಾಗೆ ಮೀಟ್ ಮಾಡ್ತಿರ್ತೀಯ ಅನ್ಸುತ್ತೆ. ನಿನ್ ನಾತಿಗೊಂದು ಮಾಡಿರೋ ಅವಮಾನ ಎಲ್ಲ ನಿನ್ ನೆನಪೇ ಇಲ್ವಾ ಶ್ಯಾಮ್? ನಿನ್ ನಾತಿಗಿಂತ ಅವನ್ ಫ್ರೆಂಡ್ಶಿಪ್ ದೊಡ್ಡದಾಯ್ತಾ? ಕಮಾನ್ ಶಾಲು, ನಾನೇನೋ ನಿಮ್ಮಿಬ್ರು ಬೆನ್ನಿಂದ ದೊಡ್ಡ ಪಿತೂರಿ ಮಾಡ್ತಾ ಇದ್ದೀನಿ ಅನ್ನೋ ಥರ ಮಾತಾಡ್ಬೇಡ. ನೋಡು, ಮೊನ್ನೆ ಸ್ಕೂಲ್ ಹತ್ರ ಹೋಗಿದ್ದಾಗ ಸಡನ್ ಆಗಿ ಸಿಕ್ತಾ. ನಾನು ಯಾವುದೋ ಎಮರ್ಜೆನ್ಸಿಲಿದ್ದೆ, ಅಷ್ಟಾಗಿ ಮಾತಾಡೋಕ್ಕಾಗಲಿಲ್ಲ ಅವನ ಹತ್ರ. ಇಬ್ರು ಯಾಕೇನು ಮಾತಾಡ್ತಾ ಇಲ್ಲ? ಮದ್ವೆ ಆದವ್ರಿಗೆಲ್ರಿಗೂ ಪಾಪು ಆಗುತ್ತಲ್ವಾ? ನೀನು ನಿನ್ನ ಹೊಟ್ಟೆಲ್ ಪಾಪು ಇಟ್ಕೋಸಿದಮ್ಮ. ಪಾಪು ಹೊಟ್ಟೆಲ್ ಹೆಂಗ್ ಬರುತ್ತೆ ಅಂತ ಯೋಚನೆನಾ? ನನ್ಗೂ ಗೊತ್ತಿಲ್ಲ. ಅದೇ ಡಾಕ್ಟರ್ ಕೇಳಿದ್ರೆ ಅವ್ರ ಇಂಜೆಕ್ಷನ್ ಕೊಟ್ಟು ಪಾಪು ಹೊಟ್ಟೆಯಲ್ಲಿ ಬರೋ ಹಂಗ್ ಮಾಡ್ತಾರೆ. ಹೌದು, ಪಾಪು ಹೊಟ್ಟೆಲ್ ಹೆಂಗ್ ಬರುತ್ತೆ? ನಾನು ನೋಡು, ಅದು ದೇವ್ರಿಚ್ಛೆ. ಸೀತಮ್ಮಂಗೆ ಸಿಹಿ ಮಾತ್ರ ಸಾಕು ಅಂತ ದೇವ್ರ ಆಶೀರ್ವಾದ ಮಾಡಿದ್ದಾನೆ. ಯಾಯ, ಈ ರಾಮಂಗೂ ಅಷ್ಟೇ, ನೀನಿದೆಯಲ್ಲ ಅಷ್ಟೇ ಸಾಕು ಅಂತ ದೇವರು ಆಶೀರ್ವಾದ ಮಾಡ್ಬಿಟ್ಟಿದ್ದಾನೆ. ಈಗ ತಮ್ಮ ಗುಮ್ಮ ಅಂತ ಬಂದ್ರೆ ಆಮೇಲೆ ನನ್ನ ಸಿ ಬೇಬಿಗೆ ನಾನು ಜಾಸ್ತಿ ಟೈಮ್ ಕೊಡಕ್ಕಾಗಿಲ್ಲ ಅಂದ್ರೆ ಬೇಡಪ್ಪ, ನನ್ನ ಟೈಮ್ ಎಲ್ಲ ನಿಂದೆ, ನಂಗೆ ಸಿ ಬೇಬಿ ಮಾತ್ರ ಸಾಕು. ಆದ್ರೆ ನನ್ ತಮ್ಮ ಬೇಕು. ನೀನೇನೋ ಟೆನ್ಷನ್ ತಗೋಬೇಡ ಅಪ್ಪ. ತಮ್ಮ ಪಾಪುನ ನಾನ್ ನೋಡ್ಕೊಂತೀನಿ. ಅವ್ನ್ ಬೇಜಾರಾದ್ರೆ ಅವ್ನ್ಗೆ ಹಗ್ ಮಾಡ್ತೀನಿ, ಅವ್ನ್ ಸ್ಮೈಲ್ ಮಾಡೋ ಹಂಗ್ ಮಾಡ್ತೀನಿ. ನನ್ನ ತಮ್ಮನ ಜೊತೆ ಆಟ ಆಡ್ತೀನಿ, ಅವನ್ ಕತೆ ಹೇಳಿ ಮಲಗಿಸ್ತೀನಿ. ಅವನೇನಾದ್ರೂ ಜಾಸ್ತಿ ಹತ್ರ ನಾನೇ ಅವ್ನ ಡೈಪರ್ ಚೇಂಜ್ ಮಾಡ್ತೀನಿ. ಏನ್ ಮಾಡ್ತೀಯ? ಡೈಪರ್ ಚೇಂಜ್ ಮಾಡ್ತೀನಿ ಅಪ್ಪ. ನನ್ಗೆ ಎಲ್ಲ ಬರುತ್ತೆ. ನಾನು ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡಿದ್ದೀನಿ. ದೇವ್ರೆ, ಈ ಯೂಟ್ಯೂಬ್ ಅವರು ಡೈಪರ್ ಚೇಂಜ್ ಮಾಡೋದು ಹೇಳ್ಕೊಡ್ತಾರಾ? ಎಲ್ಲಿ ನನ್ ಫೋನ್ ಕೊಡು, ನಾನು ತೋರಿಸ್ತೀನಿ. ಫೋನ್ ಯೂಸ್ ಮಾಡಕ್ಕೆ ಇದೊಂದು ನೆಪನ ನಿನ್ಗೆ? ಸುಮ್ಮನೆ ಮಲ್ಕೋಬಾ. ತಮ್ಮ, ನೀನೇನು ಹೇಳಲೇ ಇಲ್ಲ ತಮ್ಮ ಯಾವಾಗ ಬರ್ತಾನೆ ಅಂತ. ಪುಟ್ಟ, ಅದೆಲ್ಲ ನಾವ್ ಡಿಸೈಡ್ ಮಾಡಕ್ ಆಗಲ್ಲ ಕಣೆ. ಎಲ್ಲ ದೇವ್ರಿಚ್ಛೆ ಅಂತ ಹೇಳಿಲ್ವಾ? ಸುಮ್ನೆ ಮಲ್ಕೋ ನೀನು. ಏನೇನೋ ಪ್ರಶ್ನೆ ಕೇಳ್ಬೇಡ. ಅದೇ ಸೀತಮ್ಮ ಪ್ರಾಣಿ. ಸೀತಮ್ಮ, ನೀನೇನೋ ಹೇಳ್ತಿದ್ವ, ಏನದು? ಹಾ, ಪ್ರಾಣಿಕವಾಗಿ. ಪ್ರಾಮಾಣಿಕವಾಗಿ. ಅದೇ ಹಂಗ್ ಬೇಡ್ಕೊಂಡ್ರೆ ರಾಮ ಇಲ್ಲ ಅನ್ನೋದಿಲ್ಲ ತಾನೆ? ಇಲ್ಲ ಸೀತಮ್ಮ, ನಾನು ಈಗಲೇ ದೇವ್ರ ಹತ್ರ ಹೋಗಿ ನಮ್ಮ ಸೀತಮ್ಮನ ಹೊಟ್ಟೆಯಲ್ಲಿ ತಮ್ಮನ್ ಕಳ್ಸು ಅಂತ ಬೇಡ್ಕೊಂತೀನಿ. ಸಿಹಿ ಬಾ ಮಲ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.